ಹೀಗೆ ಚೀನಾದ ಕಳ್ಳಾಟ ಈ ರೀತಿಯಾಗಿ ಬಯಲಾಗ್ತಾ ಇದ್ರೆ ಭಾರತ ಪಾಕಿಸ್ತಾನದ ಬಂಡವಾಳವನ್ನ ಇಡೀ ಜಗತ್ತಿನ ಮುಂದೆ ಸಾರೋದಕ್ಕೆ ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಏನದು ಬನ್ನಿ ನೋಡೋಣ. ಪಾಕ್ ವಿರುದ್ಧ ರಾಜತಾಂತ್ರಿಕ ಸಮರಕ್ಕೆ ಭಾರತ ಸಜ್ಜು. ನರಿಬುದ್ಧಿ ಬೆತ್ತಲುಗೊಳಿಸಲು ತಂತ್ರ ಹೆಣೆದ ಸರ್ಕಾರ. ಉಗ್ರರ ಸ್ವರ್ಗ ಪಾಕಿಸ್ತಾನ ಅನ್ನೋದು ಎಲ್ರಿಗೂ ಗೊತ್ತಿರೋ ಸಂಗತಿಯೇ. ಆಪರೇಷನ್ ಸಿಂಧೂರದ ಮೂಲಕ ಪಾಕ್ ವಿರುದ್ಧ ಉಗ್ರರ ವಿರುದ್ಧ ಜಯ ಸಾಧಿಸಿರುವ ಭಾರತ ಪಾಕಿಸ್ತಾನದ ನಿಜ ಬಣ್ಣವನ್ನ ಬಯಲು ಮಾಡೋದಕ್ಕೆ ಮುಂದಾಗಿದೆ. ರಾಜತಾಂತ್ರಿಕವಾಗಿ ವೈರಿ ಮಣಿಸೋದಕ್ಕೆ ಭಾರತ ತಂತ್ರ ರೂಪಿಸಿದೆ. ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ನಿಯೋಗಗಳನ್ನ ರೂಪಿಸ್ತಾ ಇದೆ. ಪ್ರತಿ ನಿಯೋಗಕ್ಕೂ 5 ರಿಂದ 6 ಸಂಸದರಿರ್ತಾರೆ. ವಿವಿಧ ದೇಶಗಳಿಗೆ ನಿಯೋಜಿಸಿದಂತೆ ನಿಯೋಗಗಳು ತೆರಳುತ್ತವೆ. ಒಂದು ನಿಯೋಗಕ್ಕೆ ಶಶಿ ತರೂರ್ಗೆ ನೇತೃತ್ವ ವಹಿಸೋ ಸಾಧ್ಯತೆಯೂ ಇದೆ. ಮೇ 22ರಿಂದ ಸಂಸದರ ನಿಯೋಗಗಳು ಅಮೆರಿಕ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ, ಕತಾರ್, ಜಪಾನ್, ಯುಎಇ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಭೇಟಿ ನೀಡುತ್ತವೆ. ಭಯೋತ್ಪಾದನೆ ವಿರುದ್ಧ ಈ ಮೂಲಕ ಒಗ್ಗಟ್ಟಿನ ಮಂತ್ರ ಪಡಿಸೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗಿದೆ. ಪಾಕ್ ಮುಖವಾಡ ಕಳಚಲು ಭಾರತ 5 ಕಾರ್ಯಸೂಚಿಗಳನ್ನ ರೂಪಿಸಿದೆ. ಕಾರ್ಯಸೂಚಿ ನಂಬರ್ 1, ಆಪರೇಷನ್ ಸಿಂಧೂರ್ ಮಾಡಿರೋ ಬಗ್ಗೆ ನಿಯೋಗಗಳಿಂದ ಮಾಹಿತಿಯನ್ನ ನೀಡಲಾಗುತ್ತೆ. ಕಾರ್ಯಸೂಚಿ ನಂಬರ್ 2, ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಮಾತ್ರವೇ ದಾಳಿ ಮಾಡಿರೋದಕ್ಕೆ ಸಾಕ್ಷ್ಯಗಳನ್ನ ಒದಗಿಸಲಾಗುತ್ತೆ. ಕಾರ್ಯಸೂಚಿ ನಂಬರ್ 3, ಭವಿಷ್ಯದಲ್ಲಿ ಉಗ್ರ ಕೃತ್ಯ ನಡೆದ್ರೆ ಇದೇ ರೀತಿ ಭಾರತ ಉತ್ತರಿಸುತ್ತೆ ಅನ್ನೋದನ್ನ ಜಗತ್ತಿಗೆ ಸಾರಿ ಸಾರಿ ಹೇಳಲಾಗುತ್ತೆ. ಕಾರ್ಯಸೂಚಿ ನಂಬರ್ 4, ಪಾಕ್ ಉಗ್ರರನ್ನ ಪೋಷಿಸ್ತಾ ಇದೆ ಅಂತ ಪ್ರಬಲ ವಾದವನ್ನ ಮುಂದಿಡಲಾಗುತ್ತೆ. ಇದಕ್ಕೆ ಪುರಾವೆಗಳನ್ನು ಪ್ರದರ್ಶಿಸಲಾಗುತ್ತೆ. ಕಾರ್ಯಸೂಚಿ ನಂಬರ್ 5, ಪಾಕಿಸ್ತಾನದ ಉಗ್ರವಾದ ಜಾಗತಿಕ ಮಟ್ಟಕ್ಕೆ ಮಾರಕ ಅನ್ನೋದನ್ನ ಜಗತ್ತಿನ ಮುಂದೆ ಘಂಟಾಘೋಷವಾಗಿ ಸಾರಲಾಗುತ್ತೆ. ಉಗ್ರರನ್ನ ಪಾಕ್ ಬೆಳೆಸುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಪಾಕಿಸ್ತಾನ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ 53 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ. ಭಾರತದ ದಾಳಿಯಲ್ಲಿ ಹತ್ಯೆಯಾದಂತ ಉಗ್ರರ ಕುಟುಂಬಕ್ಕೆ ಹಾಗೆ ಗಾಯಗೊಂಡವರಿಗೆ ಬಳಸುವಂತ ಇರಾದೆಯನ್ನ ಹೊಂದಿದೆ. ಸದ್ಯ ಭಾರತ ಪಾಕಿಸ್ತಾನ ನಡುವೆ ಮೇ 18ರವರೆಗೂ ಕದನ ವಿರಾಮ ವಿಸ್ತರಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಪಾಕ್ ಸೈಲೆಂಟ್ ಆಗಿರುತ್ತಾ ಮತ್ತೆ ಬಾಲ ಬಿಚ್ಚುತ್ತಾ ಅನ್ನೋದರ ಮೇಲೆ ಭಾರತದ ಪ್ರತಿಕ್ರಿಯೆ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.